ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಂದಷ್ಟು ಜನ ವಾಟ್ಸಪ್ಪಲ್ಲಿ ನನಗೆ ಕೇಳಿದ್ರಿ ರೊಟ್ಟಿ ಮುರಿ ಹೇಗೆ ಮಾಡ್ತೀರಾ ಅಂತ. ಉಳಿದಿರುವಂಥ ರೊಟ್ಟಿನೆಲ್ಲ ಅಂದರೆ ಕಟ್ಟಿಯಾಗಿರುವಂಥ ರೊಟ್ಟಿನೆಲ್ಲ ಮುರಿದು ಮಾಡ್ತೀವಿ. ನಾನು ಅದಕ್ಕೆ ಎಕ್ಸ್ಪರ್ಟ್ ಅಲ್ಲ, ಹಾಗಾಗಿ ನನ್ನ ಮತ್ತೆಯವ್ರನ್ನ ಕೇಳಿಬಿಟ್ಟು ಈ ರೆಸಿಪಿನ ಇನ್ನೊಂದ್ಸತಿ ಮಾಡಿಸಿದ್ದೀನಿ. ಅದನ್ನು ವಿಡಿಯೋ ಮಾಡಿ ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ ಇವತ್ತು. ಹೋಪ್ ನಿಮಗೆಲ್ಲ ಇದು ಯೂಸ್ಫುಲ್ ಆಗಿರೋದು. ಒಂದು ಪಾತ್ರೆಯಲ್ಲಿ ತೊಗರೆಬೇಳೆನ ಕುದಿಯೋಕ್ಕಿಟ್ಟಿದ್ದೀನಿ. ಇದೆಲ್ಲ ಕಟ್ಟಿ ರೊಟ್ಟಿ, ಅಂದರೆ 1-2-3 ದಿವಸ ಆದಮೇಲೆ ಇದೆಲ್ಲ ಕಟ್ಟಿಯಾಗಿರುತ್ತಲ್ವ ರೊಟ್ಟಿ, ಉಳಿದಿರುವಂಥ ರೊಟ್ಟಿ ಅದನ್ನು ನಾನೇನು ಮಾಡಿದ್ದೀನಿ, ಇಲ್ಲಿ ಮುರಿದಿಟ್ಕೊಂಡಿದ್ದೀನಿ ಆಲ್ರೆಡಿ. 2-3 ದಿವಸ ಇಟ್ಟಿರೋ ರೊಟ್ಟಿ ಕೆಡೋದಿಲ್ವಾ ಅಂತ ಕೇಳ್ತಾ ಇದ್ರಿ. ಇಲ್ಲ, ಖಂಡಿತ ಕೆಡೋದಿಲ್ಲ. ಇದು ರೊಟ್ಟಿ ಮಾಡುವಾಗಲೇ, ಬಿಸಿ ಮಾಡುವಾಗ ಕಟ್ಟಿ ಮಾಡಿ ಇಡ್ಬೋದು, ಅಥವಾ ಕಟ್ಟಿ ರೊಟ್ಟಿನ ಸ್ವಲ್ಪ ಗಾಳಿಗೆ ಇಟ್ಟರೂ ಕೂಡ ಪರವಾಗಿಲ್ಲ. ಆದರೆ ಗಾಳಿ ಆಡದಿರೋ ಕಡೆ ನೀವು ತುಂಬ ದಿವಸ ಇಟ್ಟರೆ ಖಂಡಿತ ಕೆಡುತ್ತೆ. ಸೊ ಇಲ್ಲಿ ಬೇಳೆ ಸ್ವಲ್ಪ ಕುದ್ದಿದೆ, ಅರಿಶಿನ ಹಾಕ್ತಾ ಇದ್ದೀನಿ. ಅದು ಒಂದು ಸ್ವಲ್ಪ ಒಡೆದಿರಬೇಕು ಬೇಳೆ, ಸೊ ಅಲ್ಲಿವರೆಗೂ ನೀವು ಕುದಿಸ್ಕೋಬೇಕು. ಉಪ್ಪು ಹಾಕ್ತಾ ಇದ್ದೀನಿ. ನೀರನ್ನು ಸ್ವಲ್ಪ ಜಾಸ್ತಿ ಹಾಕಿ ಇದನ್ನು ಕುದಿಸ್ಕೋಬೇಕು. ಈಗ ಸ್ವಲ್ಪ ಮಸಾಲೆ ಖಾರ ಹಾಕ್ತಾ ಇದ್ದೀನಿ. ಮಸಾಲೆ ಖಾರ ನಾವು ಉತ್ತರ ಕರ್ನಾಟಕ ಸೈಡ್ ರೆಡಿ ಇಟ್ಕೊಂಡಿರ್ತೀವಿ. ಅದಿಲ್ಲ ಅಂದರೆ ನೀವು ಖಾರದ ಪುಡಿ ಮತ್ತು ಜೀರಾ ಪೌಡರ್ ಮತ್ತು ಧನಿಯಾ ಪೌಡರ್ ಹಾಕ್ಕೋಬೋದು. ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಅದು ಕುದಿಯೋವಾಗಲೇ ನಾವು ಟೊಮೆಟೊ ಹಾಕ್ಕೋಬೇಕು. ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಇದಕ್ಕೆ ನಾವು ಸಪ್ರೇಟಾಗಿ ಒಗ್ಗರಣೆ ಹಾಕಿಲ್ಲ, ಹಾಗೆ ಆ ಕುದಿಯೋ ನೀರಲ್ಲೇ ನಾವು ಇದೆಲ್ಲ ಹಾಕ್ಬಿಟ್ಟು, ತರಕಾರಿ ಹಾಕ್ಬಿಟ್ಟು ಈಗ ರೊಟ್ಟಿ ಹಾಕ್ತಾ ಇದ್ದೀನಿ. ಮುರಿದಿಟ್ಕೊಂಡಿರುವಂಥ ಕಟ್ಟಿ ರೊಟ್ಟಿನ ಹಾಕ್ತಾ ಇದ್ದೀನಿ. ಬೆಂಗಳೂರಲ್ಲಿ ಮಂಗಳೂರು ಸ್ಟೋರ್ಸ್ ಅಂತ ಇರುತ್ತಲ್ಲ, ಅಲ್ಲಿ ಈ ಕಟ್ಟಿ ರೊಟ್ಟಿ ಸಿಗುತ್ತೆ. ಅದನ್ನು ಕೂಡ ತಂದು ಈ ರೆಸಿಪಿನ ಟ್ರೈ ಮಾಡ್ಬೋದು. ನೆಕ್ಸ್ಟ್ ಇದಕ್ಕೆ ಈರುಳ್ಳಿ ಹಾಕೋಬೇಕು. ಹಸಿ ಈರುಳ್ಳಿನೇ ಹಾಕೋತಾ ಇದ್ದೀವಿ. ನಾನು ಮಾಡುವಾಗ ಈ ಉಪ್ಪಿಟ್ಟಿಗೆ ಒಗ್ಗರಣೆ ಹಾಕ್ತೀವಲ್ಲ, ಆ ಥರ ಮಾಡ್ತಾಯಿದ್ದೆ. ಇದು ನಮ್ಮ ಅತ್ತೆ ಮಾಡೋ ಸ್ಟೈಲ್ ಇದು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು. ಅವರ ಅಡುಗೆ ತುಂಬ ಅಥೆಂಟಿಕ್ ಆಗಿರುತ್ತೆ, ಹಾಗಾಗಿ ಅವ್ರ ಹತ್ರನೇ ಈ ರೆಸಿಪಿನ ಮಾಡಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಬಿಟ್ಬಿಟ್ರೆ ರೊಟ್ಟಿ ಮುರಿ ರೆಡಿಯಾಗಿರುತ್ತೆ. ನೀವು ಇದನ್ನು ನೀರಾಗಿನೂ ಮಾಡಬಹುದು, ಅಥವಾ ಗಟ್ಟಿ ಬೇಕು ಅಂದರೆ, ಉಪ್ಪಿಟ್ಟು ಥರ ಗಟ್ಟಿ ಬೇಕು ಅಂದರೆ ಆ ಥರನೂ ಕೂಡ ಮಾಡ್ಕೋಬಹುದು. ನೀರನ್ನು ಸ್ವಲ್ಪ ಕಡಿಮೆ ಹಾಕಿದರೆ ತುಂಬ ಗಟ್ಟಿಯಾಗಿಬಿಡುತ್ತೆ. ಆಮೇಲೆ ಇದು ಕುದಿಸಿ ಆದಮೇಲೆ ಆರಿದ ಮೇಲೆ ಕೂಡ ಇದು ಸ್ವಲ್ಪ ಗಟ್ಟಿನೇ ಆಗುತ್ತೆ. ಹಾಗಾಗಿ ನೀರು ಜಾಸ್ತಿ ಇಟ್ಕೊಂಡ್ರೆ ಒಳ್ಳೆಯದು. ಒಂದು 5 ನಿಮಿಷ ಇದನ್ನ ಕುದಿಸ್ಕೋಬೇಕು, ಅಥವಾ ಈ ಸಾಂಬಾರ್ ಕನ್ಸಿಸ್ಟೆನ್ಸಿ ಬರೋವರೆಗೂ, ಸ್ವಲ್ಪ ಗಟ್ಟಿ ಸಾಂಬಾರ್ ಕನ್ಸಿಸ್ಟೆನ್ಸಿ ಬರೋವರೆಗೂ ಇದನ್ನು ಕುದಿಸ್ಬಿಟ್ಟು ನೀವು ಆಫ್ ಮಾಡ್ಕೋಬೋದು. ಸೊ ಇದು ರೆಡಿಯಾಗಿದೆ. ನನಗೆ ಈ ರೀತಿಯಾದಂಥ ಟ್ರೆಡಿಷ್ನಲ್ ರೆಸಿಪಿಗಳು ತುಂಬ ಇಷ್ಟ ಆಗುತ್ತೆ. ನಿಮ್ಗೆ ಯಾವುದಾದ್ರೂ ರೆಸಿಪಿ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ. ಅದನ್ನು ಟ್ರೈ ಮಾಡೋಕ್ಕೆ ಖಂಡಿತ ಇಷ್ಟಪಡ್ತೀನಿ. ನೋಡೋಕ್ಕೆ ಇಷ್ಟು ಚೆನ್ನಾಗಿದೆ, ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಟ್ರೆಡಿಷ್ನಲ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.